मेघालय समेत कुछ राज्यों से शादी से पहले एचआईवी टेस्ट अनिवार्य करने के लिए कानून बनाने पर विचार कर रहे हैं। हालांकि गौरतलब है कि कर्नाटक में 3 दशक पहले ऐसा प्रयास किया गया था। हुबली के प्रसिद्ध एड्स विशेषज्ञ डॉक्टर भरतराज पी याल्गी ने अन्य राज्यों में एचआईवी टेस्ट कानून के सामने आने से पहले ही मसौदा कानून के तत्वों को तैयार किया था। डॉक्टर याल्गी का मानना है कि शिक्षा और प्रगतिशील विचारों के मामले में सबसे उन्नत राज्य कर्नाटक को ऐसा अधिनियम लाना चाहिए, जिसके बाद से उम्मीद की जा रही है कि अधिनियम कम से कम दिसंबर के शीतकालीन सत्र में लाया जा सकता है। HIV ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಿದ್ದು 84-85 ಮುಖಾಂತರ ನಾನು KMCಯಲ್ಲಿ ನಾನು ಸ್ನಾತಕೋತ್ತರ ಪದವಿ ಪೂರ್ವದಾಗ ಒಂದು ಸೆಮಿನಾರ್ ಇಟ್ಟಿದ್ರು KMCಯಲ್ಲಿ. ಅವಾಗಿನಿಂದ ನಾನು ಇದ್ರ ಬಗ್ಗೆ ಧ್ಯಾನ ಪಡ್ಕೊತಾನೆ ಹೋದ್ಮೇಲೆ 91ನಲ್ಲಿ ಬಾಂಬೆದಲ್ಲಿ ತಾಜ್ ಹೋಟೆಲ್ನಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ಆಯಿತು. ಫಸ್ಟ್ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಏಡ್ಸ್. WHO ಡಿಗ್ನಿಟರೀಸ್ ಇಟ್ಕೊಂಡು ಎಲ್ಲ ಡಾಕ್ಟರ್ಸ್ ಬಂದಿದ್ದರು. ಅವಾಗ ನಾನು ಅಟೆಂಡ್ ಮಾಡಿ ಅದ್ರ ಬಗ್ಗೆ ಜ್ಞಾನ ಪಡ್ಕೊಂಡು ಹುಬ್ಬಳ್ಳಿಲಿ ಬಂದು ಹೇಳ್ತಾ ಇದ್ದಾಗ ಎಲ್ಲರೂ ಇದೇ ಯಾಕ್ರಿ ಇದು ಅಮೇರಿಕಾ ಆಫ್ರಿಕಾದಲ್ಲಿರುವಂಥ ಕಾಯಿಲೆ ಇಲ್ಲೇನು ಬರೋಂಗಿಲ್ಲ ಬಿಡ್ರಿ, ನೀವು ಯಾಕೆ ಅಷ್ಟು ಹೋರಾಡ್ತೀರಿ ಅಂತೇಳಿ. ಆಮೇಲೆ ಶುರು ಮಾಡಿದ್ದೆ ನಾನು ಎಲ್ಲ ಕಾಲೇಜಿಗೆ, ಸ್ಕೂಲ್ಸಿಗೆ, ಡಾಕ್ಟರ್ಸಿಗೆ, IMA ಡಾಕ್ಟರ್ಸಿಗೆ, ಆಮೇಲೆ ಆಯುರ್ವೇದಿಕ್ ಡಾಕ್ಟರ್ಸಿಗೆ, ಹೋಮಿಯೋಪತಿ ಡಾಕ್ಟರ್ಸ್ಗೆ ಎಲ್ಲ ಕೊಡ್ಕೊತ ಹೋದೆ. ಆಮೇಲೆ ಅವೇರ್ನೆಸ್ ಬರ್ತಾಯಿತ್ತು. IEC ಮುಖಾಂತರ ನಾನು ಹೇಳಿದೆಲ್ಲ, ಈಗ ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್ ಕೌನ್ಸಿಲಿಂಗ್ ಮುಖಾಂತರ ಶಿಕ್ಷಣ ಅರಿವು ಇದ್ರ ಬಗ್ಗೆ ಆಪ್ತ ಸಂಬಂಧ ಮಾಡ್ಕೊತ ಹೋದೆ. ಆಮೇಲೆ 1990ರಿಗೆ ನಮ್ಮ ಪೇಷಂಟ್ ಬರೋಕ್ಕೆ ಸ್ಟಾರ್ಟ್ ಆದ್ಕೂಳೆ ಎಷ್ಟೋ ಪ್ರೆಗ್ನೆಂಟ್ ಲೇಡೀಸ್ ಬಂದ್ಕೊಂಡು ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಜ್ಞಾನ ಪಡ್ಕೊಂಡು ಮತ್ತು ಹೇಳ್ತಾ ಇದ್ದೆ, ನಾನು ಪ್ರೆಗ್ನೆನ್ಸಿ ಇದ್ದರೆ ಇರಲಿ, ನೀವು HIV ಇದ್ದಂಥ ವ್ಯಕ್ತಿಗೆ ಪ್ರೆಗ್ನೆಂಟ್ ಲೇಡಿ ಇದ್ದರೆ ಅವ್ರಿಗೆ ಮಗುಗೆ ಬರಬಾರ್ದು ಅಂಥ ವಿಧಾನ ಅದಾವು, ಅದನ್ನು ಗುಳಿಗೆ ಕೊಡ್ರಿ. ಮತ್ತು ಮದುವೆ ಪೂರ್ವದಾಗ HIV ಟೆಸ್ಟ್ ಮಾಡ್ಕೊಂಡು HIV ಟೆಸ್ಟ್ ಮಾಡ್ಕೊಂಡು ಮದುವೆ ಆಗಿರಿ ಅಂತ ಹೇಳ್ತಾ ಇದ್ದೆ. ಎಷ್ಟೋ ಜನ ಇದ್ರ ಬಗ್ಗೆ ಅಪಹಾಸ್ಯ ಮಾಡಿದ್ರು ನನಗೆ. ಈಗ ಅನ್ನಿಸ್ತಾ ಇದೆ ಅವ್ರಿಗೆ ನಾನು ಹೇಳಿದ್ದು ಕರೆಕ್ಟ್ ಇತ್ತು. ಎಷ್ಟೋ ಮಂದಿಗೆ ಮದುವೆ ಪೂರ್ವದಲ್ಲಿ ಅವ್ರಿಗೆ ನೋಡಲಿಕ್ಕೆ ಇದೊಂದು ಯಾಕೆ ಹೇಳಬೇಕಂದ್ರೆ, ಇದ್ರ ಬಗ್ಗೆ ಶುರು ಆದಾಗ 5-6 ವರ್ಷ ಆರಾಮಿರ್ತಾನೆ ಪೇಷಂಟ್. ಯಾವಾಗ CD4 ಪ್ರಮಾಣ ಕಡಿಮೆ ಹಾಕ್ಕೊಂಡು ಬರ್ತೈತಿ ಅವಾಗ ಸಿಮ್ಟಮ್ಸ್ ಸ್ಟಾರ್ಟ್ ಆಕ್ಕವು. 5-6 ವರ್ಷ ಯಾಕೆ ಆರಾಮಿರ್ತಾನೆ? CD4 ನಾರ್ಮಲ್ ಐತಿ. HIV ಬಂದ್ಕೊಳ್ಳಿ ಇಮಿಡಿಯೇಟ್ಲಿ ತ್ರಾಸ ಆಗಂಗಿಲ್ಲ. ನೋಡ್ಲಿಕ್ಕೆ ಪೂರ್ತಿ ಆರಾಮಿದ್ದಾರೆ. ಎಷ್ಟೋ ಮಂದಿ ಇಂಜಿನಿಯರ್ಸ್, ಎಷ್ಟೋ ಮಂದಿ PhD ಹೋಲ್ಡರ್ಸು, ಎಷ್ಟೋ ಮಂದಿ ಕೂಲಿ ಕಾರ್ಮಿಕರು, ಎಲ್ಲ ಥರದ್ದು ಜನ ಬರ್ತಾರೆ ನಮ್ಮ ಕಡೆ. ಅವ್ರಿಗೆ ನೋಡ್ಲಿಕ್ಕೆ ಆರಾಮಿದ್ದಾರೆ. ಅವ್ರು ಬ್ಲಡ್ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗುವಂಥ ಕಾಯಿಲೆ. 2 ಬ್ಲಡ್ ಟೆಸ್ಟ್ ಮಾಡಿ 2 ನೆಗೆಟಿವ್ ಇದ್ದರೆ ಅದು ಮುಂದೆ ಮದುವೆ ಪೂರ್ವದಲ್ಲಿ ಇವೆಲ್ಲ ಮಾಡುವಂಥ ಸರ್ಕಣೆ. ಆದರೆ HIV ಯಾಕೆ ಮಾಡಬೇಕಂದ್ರೆ, ಇನಿಷಿಯಲ್ 4-6 ವರ್ಷ ಆರಾಮಿರ್ತಾನೆ ಅವನು. ಸಿಮ್ಟಮ್ಸ್ ಸ್ಟಾರ್ಟ್ ಆಗೋದು CD4 ಪ್ರಮಾಣ ಕಡಿಮೆ ಆಗಿ 500 ಗಡಿ ದಾಟಿ ಕೆಳಗೆ ಹೊಂಟ್ಕೊಳ್ಳಿ ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ಲೇಟ್ ಆಗಿರುತ್ತೆ. ಅಂಥ ಸ್ಟೇಜ್ನಲ್ಲಿ ಬಂದರೂ ಆರಾಮ ಮಾಡಿಕೊಡ್ತೀವಿ. ಬಟ್ ಆಲ್ರೆಡಿ ಇದ್ದಂಥ ವ್ಯಕ್ತಿ ಇನ್ನೊಬ್ಬರಿಗೆ ಬಂದುಬಿಡ್ತೀವಿ. ಈಗ ಹೊಸ ಆವಿಷ್ಕಾರ ಆಗ್ತಾಯಿದೆ. PEP, ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್. ಈಗ PrEP ಅಂತ ಬಂದಿದೆ, ಪ್ರೀ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್. ಎಷ್ಟು ವೈದ್ಯರು ಆಪ್ರೇಷನ್ ಮಾಡೋ ಪೂರ್ವದಲ್ಲಿ HIV ಟೆಸ್ಟ್ ಮಾಡ್ತಾ ಇದ್ದಾರೆ ಈಗ. ಆದರೆ ಅವ್ನಿಗೆ ಇದೆ ಅಂದರೆ ಆಪ್ರೇಷನ್ ಮಾಡೋದು ನಿಲ್ಸಕ್ಕೆ ಬರಲ್ಲ. ಆದರೆ ಅಂಥ ಡಾಕ್ಟರ್ಸಿಗೂ ನಾವು PrEP ಅಂತ ಕೊಟ್ಟರೆ ಆ ಡಾಕ್ಟರ್ಸಿಗೆ ಬರೋಂಗಿಲ್ಲ. HIV ಮಾಡೋ ಹೊತ್ನಾಗ, ಆಪ್ರೇಷನ್ ಮಾಡೋ ಹೊತ್ನಾಗ ಸಲಕರಣೆಯಿಂದ, ನೀಡಲ್ ಪ್ರಿಕ್ನಿಂದ ಅಥವಾ ಪ್ರೊಫೆಷ್ನಲ್ ಹೈ ರಿಸ್ಕ್ ವ್ಯಕ್ತಿ ಇದಕ್ಕೆ ಅವ್ರಿಗೆ ಬರಬಾರ್ದು ಅಂತ ಹೇಳಿ ನಾವು ಕಳಕಳಿಯಿಂದ ಅವ್ರಿಗೆ ಗುಳಿಗೆ ಅಂತ ಹೇಳ್ತಾ ಇದ್ದೇವೆ. ಎಷ್ಟೋ ಮಂದಿಗೆ ಕೊಟ್ಟಿದ್ದೇವೆ. ಮತ್ತು ಪೋಸ್ಟ್ ಎಕ್ಸ್ಪೋಜರ್ ಮೊದಲಿತ್ತಲ್ಲ, ಈಗ ಆಪ್ರೇಷನ್ ಮಾಡ್ತಿರ್ತಾರೆ, ಈಗ ಲಾಸ್ಟ್ ಮಿನಿಟಿಗೆ ಡೆಲಿವರಿಯಿಂದ ಬರ್ತಾರೆ. ಈಗ ಡೆಲಿವರಿಂದು ಮಾಡಬೇಕು. ಆದರೆ ಆಮೇಲೆ ಗುರ್ತಾಗತ್ತೆ ಅವ್ರಿಗೆ HIV ಇದೆ ಅಂತೇಳಿ. ಎಷ್ಟೋ ಮಂದಿ ಎಮ್ನಿಯಾಟಿಕ್ ಫ್ಲೂಯಿಡ್ ಕಣ್ಣಿಗೆ ಬೆಳೆದಿದೆ. ಎಷ್ಟು ಮಂದಿ ಗೌನ್ಸು, ಎಪ್ರನ್ ಎಲ್ಲರೂ ಹಾಕ್ಕೊಂಡಿರ್ತಾರೆ, ಆದರೂ ಕಣ್ಣು ಓಪನ್ ಇರ್ತೈತಿ. ಹಂಗೆ ಹೊತ್ತಿನಾಗ ಬಂದ ಕೂಡಲೇ ಅವ್ರು ಹೆದರಿ ಬಿಡ್ತಾರೆ. ಅಂಥವ್ರಿಗೆ PEP, ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್ ಕೊಟ್ಟು HIV ಬರೋ ಪ್ರಮಾಣ ಕಡಿಮೆ ಆಗ್ತಾಯಿದೆ, ಬರೋಂಗಿಲ್ಲ. ಆ ಗುಳಿಗೆ ತೊಗೊಂಡ್ಬಿಟ್ರೆ ಅದು ಬೇಗ ಕೊಡಬೇಕು. ರಾಜ್ಯ ಸರ್ಕಾರಕ್ಕೆ ನಾನು ಕೊಟ್ಟಿದ್ದೆ 1998ನಲ್ಲಿ ಪ್ರಸ್ತಾವ ಮಾಡಿದ್ವಿ. 2005ನಲ್ಲಿ ಅದರದ್ದು ಇದನ್ನು ಕೊಟ್ವಿ. ರಾಜಕಾರಣ ಇದರಿಂದ ಅದು ಹಾಗೇ ಉಳಿದಿದೆ. ಈಗ ಮತ್ತೆ ಪ್ರಸ್ತಾವನೆ ಕೊಡ್ತಾ ಇದ್ದೇವೆ ಮತ್ತು ಈ ವರ್ಷ. ಈಗ ಗೌರ್ಮೆಂಟ್ ಆಫ್ ಆಂಧ್ರ, ಪಾಂಡಿಚೇರಿ, ಗೋವಾದಲ್ಲಿ ಇದು ಮಾಡಿತ್ತು. ಮೊನ್ನೆ ಮೇಘಾಲಯದಿಂದ ಒಂದು ಸುದ್ದಿ ಬಂದಿದೆ. ಮೇಘಾಲಯ ಗೌರ್ಮೆಂಟ್ನವರು ಈಗ 2-3 ದಿನದಲ್ಲಿ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಅದು ಆಲ್ರೆಡಿ ಕರಡು ರೆಡಿ ಆಗಿದೆ. ಅವ್ರ ಜೊತೆನೂ ಕಾಂಟ್ಯಾಕ್ಟ್ನಲ್ಲಿ ಇದು ಥ್ರೂ ಮೇಲ್ನಿಂದ ಕಾಂಟ್ಯಾಕ್ಟ್ ಮಾಡ್ತೀವಿ. ಎಲ್ಲ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಅದೇ ನ್ಯಾಯದಿಂದಲೇ ಶಾಸನ ಬರಲಿ ಬಿಡಲಿ, ನೀವೇ ಎಲ್ಲ ಯುವ ಜನಾಂಗ, ಯುವತಿಯರು ನೀವೇ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಕೊಂಡು ಯಾರಿಗೆ ಇದ್ದೇ ಮದುವೆ ಆಗಬೇಡ್ರಿ. ಅಥವಾ ಆಗೋದಿದ್ದರೆ HIV ಇದ್ದಂಥ ವ್ಯಕ್ತಿಗೆ
ನನ್ನ ಮನೆ ಮೈಸೂರಲ್ಲಿ ಹೇಳಿದಾಗ ಒಬ್ಬ ಡಾಕ್ಟರ್ ಅಂದರೆ ನಾ ಇದಕ್ಕೆ ವಿರೋಧ ಮಾಡ್ತೇನೆ ಅಂತಾರೆ. ಯಾಕ್ರಿ ಅಂದೆ. ಮತ್ತು ಅವ್ರಿಗೆ ಹೆಂಗೆ ಮದುವೆ ಆಗ್ಬೇಕು? ಎಚ್ ಐ ವಿ ಇದ್ದಂಥ ಜಗ್ತೀವಿ ಇದೆ, ನೀವಿಬ್ಬರು ಆರಾಮಿರ್ರಿ, ಆದರೆ ಇನ್ನೊಬ್ಬರಿಗೆ ಬಳುವಳಿ ಹಾಕಿ ಕೊಡೋದು ಬೇಡ. ಮುಂದೆ ಹೆಂಗೆ ಅವ್ರಿಗೆ ಎಚ್ ಐ ವಿ ಐತಿ, ಮುಂದೆ ಮದುವೆ ಹೆಂಗೆ ಆಗ್ಬೇಕು ಅಂದರೆ ಎಚ್ ಐ ವಿ ಇದ್ದಂಥ ವ್ಯಕ್ತಿಗಳು. ನಾನು 6 ಮದುವೆ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ. ಎಚ್ ಐ ವಿ ಐತಿ, ಅವನ್ನ ಹೆಂಡತಿ ಸತ್ತಿದಾಳೆ, ಈ ಗಂಡ ಸತ್ತಾನ, ಮದುವೆ ಆಗಲಿ, ನೀವಿಬ್ಬರು ಸುಖದಿಂದ ಇರ್ರಿ, ಹುಟ್ಟು ಮಗು ಬರಬಾರ್ದು. ಈಗ ಆಲ್ರೆಡಿ ಮಗುನ ಬೇಕಂದ್ರೆ ಅದಕ್ಕೂ ವಿಧಾನ ನಾವು. ನಾನು ಹೇಳ್ದಂಗೆ ಈಗ ಎಚ್ ಐ ವಿ ಇದೆ, ಅವ್ನಿಗೆ CD4 ಕೌಂಟು 1250 ಹೊತ್ತು, ವೈರಲ್ ಅನ್ಡಿಟೆಕ್ಟಬಲ್ 3 ಸಲ ಮಾಡಿಸಿದ್ವಿ. 3 ಸತಿ ಇದ್ಮೇಲೆ ಅವಳಿಗೆ ಮಗು ಬೇಕಾಗಿದೆ. ಅವನಿಗಿಂದ ಬರಲ್ಲ, ಆದರೆ ಅವಳಿಗೆ ಪ್ರೆಪ್ ಕೊಟ್ವಿ, ಸಂಪರ್ಕ ಮಾಡಿದ್ವಿ. ಸಂಪರ್ಕ ಆದ್ಮೇಲೆ ಅವಳಿಗೆ ಹೊಟ್ಟೆಲಿ ನಿಂತು ಪ್ರೆಗ್ನೆಂಟ್ ಅದಾಳೆ, ತಾಯಿಗೂ ಇಲ್ಲ, ಹುಟ್ಟು ಮಗುಗೂ ಆಗಿದೆ. ಮತ್ತು ಇದಕ್ಕಿಂತ ಏನು ಹೆಚ್ಚಿಗೆ ಇಷ್ಟು ಆವಿಷ್ಕಾರ ಆಗಿದೆ ಈಗ ಎಚ್ ಐ ವಿ ಐತಿ. ಅವ್ರಿಗೆ ಆರಾಮ ಮಾಡಿಕೊಡೋನು, ಇನ್ನೊಬ್ಬರಿಗೆ ಬಳುವಳಿ ಹಾಕಿ ಕೊಡೋದು ಬೇಡ. ಅದಕ್ಕೆ ಶಾಸನ ಬರಲಿ ಬಿಡಲಿ, ಈಗ ನಾವು 2ನೇ ಮಣ್ಣೆ ಮಾಡ್ತೀವಿ, ಗೌರ್ಮೆಂಟ್ ಆಫ್ ಆಂಧ್ರ, ಪಾಂಡಿಚೇರಿ ಬರಲಿ, ಯೂನಿಯನ್ ಗೌರ್ಮೆಂಟ್ ಶಾಸನ ಆದರೂ ನಮ್ಮ ಜನ ಗುರುತು ನಮ್ಮ ಇಂಡ್ಯಾದಲ್ಲಿ ಏನಾಗ್ತಾಯಿದೆ. ಒಂದು 1000 ರೂಪಾಯಿ ಕೊಟ್ಬಿಟ್ರೆ ಅವ್ನು ನೆಗೆಟಿವ್ ಕೊಡ್ತಾನೆ. ಅದು ಅಲ್ಟಿಮೇಟ್ಲಿ ನೀವು ನೆಗೆಟಿವ್ ರಿಪೋರ್ಟ್ ಕೊಟ್ಟು ಯಾರನ್ನ ತ್ರಾಸ ಮಾಡ್ಕೊತೀರಿ? ನೀವೇ. ನಿಮ್ಮನ್ನು ಔಷಧ ತೊಗೊಂಡ್ರೆ ಆರಾಮಾಗ್ತೀರಿ, ತೊಗೊಳ್ಲಿಕ್ಕಾರ ಇನ್ನೊಬ್ಬರಿಗೆ ಕೊಡ್ತೀರಿ. ಆ ಕೊಡಬೇಡ್ರಿ. ನಾವು ಇನ್ನೊಬ್ಬರಿಗೆ ಚಲೋ ಮಾಡೋಕ್ಕಲ್ಲ ಕೆಟ್ಟ ಬಯಸ್ಬಾರ್ದು. ಎಷ್ಟು ಅಲ್ಟಿಮೇಟ್ಲಿ ನಿಮ್ಮದು ಓನ್ ಫ್ಯಾಮಿಲಿ, ನೀವು ಯಾರಿಗೆ ಅಂತ ಆತ್ಮಾವಲೋಕನ ಮಾಡ್ಕೊರಿ. ನೀವು ಯಾರಿಗೆ ತೊಂದರೆ ಮಾಡ್ತಾಯಿದ್ರಿ, ನಿಮ್ಮ ಹೆಂಡತಿಗೆ ಹುಟ್ಟು ಮಗು ಬಂತಂದ್ರೆ ಇಡೀ ಕುಟುಂಬನ ನಾಶ ಆಗುತ್ತೆ ಅಂತ. ಎಷ್ಟೋ ಕುಟುಂಬ ಬೂಳಿದಾಡಿನಲ್ಲಿದ್ದಾವೆ. ಗಂಡ ಹೆಂಡತಿ ಮಕ್ಕಳಿಗೆ 3 ಮಂದಿಗೆ ಐತಿ, 2 ಮಕ್ಕಳದ 2 ಐತಿ, ಎಷ್ಟು ಮಂದಿಗೆ ಮಾಡದ ನನ್ನ ಕಡೆ ಪೇಷಂಟ್. ಮಾಡಬೇಡ್ರಿ, ಕೊಡೋದು ಬೇಡ ನಮ್ಮ ಉದ್ದೇಶ.